19th ಕ್ವಶನ್. ಓಕೆ, ಈ ಗ್ರಾಫ್ ಅವರೇ ಕೊಟ್ಟಿದ್ದಾರೆ. ಓಕೆ, ಈ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ಫೈಂಡ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ರೆಪ್ರೆಸೆಂಟೆಡ್ ಇನ್ ದ ಗಿವನ್ ಗ್ರಾಫ್. ಓಕೆ, ಈಗ ನಾನು ಪಾಲಿನಾಮಿಯಲ್ ಬರಿಬೇಕು. ಓಕೆ, ಸೊ ಈ ಪಾಲಿನಾಮಿಯಲ್ ಬರಕ್ಕಿನ ಮುಂಚೆ ಈ ಗ್ರಾಫ್ ಇಂದ ಫಸ್ಟ್ ನಾವು ಝೀರೋಸ್ ಕಂಡಿಡಿಯೋಣ. ಝೀರೋಸ್ ಅಂದ್ರೆ ಸೊಲ್ಯೂಷನ್ ಕಂಡಿಡಿಯೋಣ. ಓಕೆ, ಈಗ ನೀವು ನೋಡ್ರಿ, ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಓಕೆ ಎಷ್ಟು ಪಾಯಿಂಟ್ ಟಚ್ ಆಗುತ್ತಲ್ಲ ಅಷ್ಟು ಸೊಲ್ಯೂಷನ್ ಬರುತ್ತೆ. ಸೊ 2 ಪಾಯಿಂಟ್ ಟಚ್ ಆಗಿದೆ. ಓಕೆ, ಇವೆರಡು ಬಂದ್ಬಿಟ್ಟು ಸೊಲ್ಯೂಷನ್. ಒಂದೇನು, ಈ ಪಾಯಿಂಟ್ ಬಂದ್ಬಿಟ್ಟು ಏನಾಗುತ್ತೆ, ಈ ಪಾಯಿಂಟ್ ಬಂದ್ಬಿಟ್ಟು ಏನು, ನಥಿಂಗ್ ಬಟ್ -1,0. ಓಕೆ, ಆಮೇಲೆ ಈ ಪಾಯಿಂಟ್ ಬಂದ್ಬಿಟ್ಟು ಏನು, ಈ ಪಾಯಿಂಟ್ ಬಂದ್ಬಿಟ್ಟು 4,0. ಸೊ ಎಕ್ಸ್ ಆಕ್ಸಿಸ್ ನ 2 ಪಾಯಿಂಟ್ ಅಲ್ಲಿ ಟಚ್ ಮಾಡ್ತಾ ಇದೆ. ಒಂದು ಬಂದ್ಬಿಟ್ಟು -1,0, ಇನ್ನೊಂದು 4,0. ಇದ್ರಲ್ಲಿ ಎಕ್ಸ್ ವ್ಯಾಲ್ಯೂ ಏನು, ಒಂದು -1, ಇನ್ನೊಂದು 4. ಸೊ ಇವು ಬಂದ್ಬಿಟ್ಟು ಜೀರೋಸ್, ಅಂದ್ರೆ ಆಲ್ಫಾ ಬಂದ್ಬಿಟ್ಟು -1, ಬೀಟಾ ಬಂದ್ಬಿಟ್ಟು 4 ಅಂತ ಗೊತ್ತಾಯ್ತು. ಓಕೆ, ಈಗ ಜೀರೋಸ್ ಗೊತ್ತಾಯ್ತು. ಈಗ ಪಾಲಿನಾಮಿಯಲ್ ಬರಿಬೇಕು. ಓಕೆ, ಸೊ ಈಗ ನಮಗೆ ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬಂದ್ಬಿಟ್ಟು, ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ is given by ಅದರ ಫಾರ್ಮುಲಾ ಏನು, ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಓಕೆ, ಇದು ಬಂದ್ಬಿಟ್ಟು ಜನರಲ್ ಫಾರ್ಮುಲಾ. ಸೊ ಇವಾಗ ಏನ್ ಮಾಡ್ತೀನಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಇದ್ದಲ್ಲಿ -1, ಬೀಟಾ ಇದ್ದಲ್ಲಿ 4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ವ್ಯಾಲ್ಯೂ ಏನು -1 ಇಂಟು ಬೀಟಾ ವ್ಯಾಲ್ಯೂ ಏನು 4. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಇಕ್ವೇಶನ್ ಇವಾಗ ಎಕ್ಸ್ ಸ್ಕ್ವಯರ್ ಮೈನಸ್, ಓಕೆ, ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಆಗ್ಬಿಟ್ಟು ಓಕೆ, ಸೊ ಸಬ್ಟ್ರಾಕ್ಟ್ ಮಾಡ್ಬೇಕು. 4 ಅಲ್ಲಿ 1 ಹೋದ್ರೆ 3, ಓಕೆ, ಇಂಟು ಎಕ್ಸ್. ಈಗ ಪ್ಲಸ್, ಈಗ ಏನಾಗುತ್ತೆ 4 1 ಜಾ 4, ಓಕೆ, ಅಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್, ಓಕೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್, 1 4 ಜಾ 4. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಪ್ಲಸ್ -3x ಪ್ಲಸ್ ಇಂಟು ಮೈನಸ್ -4. ಸೊ ಪಾಲಿನಾಮಿಯಲ್ ಬಂದ್ಬಿಟ್ಟು ಏನು, ಎಕ್ಸ್ ಸ್ಕ್ವಯರ್ ಮೈನಸ್ 3x -4. ಇದು ಬಂದ್ಬಿಟ್ಟು ಆನ್ಸರ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಓಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.